ಓಂ ಶ್ರಿಯಃ ಪತ್ತೇರಿತ್ಯಾ ಗಣಿತಗುಣಮಾಣಿಕ್ಯವಿಶತಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾ ಶ್ರೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನಾರಾಯಣಂ ರಸಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಸಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ ಸರ್ವಂ ಹಿ ತದುಪಜೀವ್ಯೈವ ಪ್ರಮಾಣಂ ವರ್ತತೆ ಯತಃ ಸುಪರೀಕ್ಷತೆ ಭ್ರಮೇಪಿ ಅಭ್ರಮಭಾಗೋಸ್ತಿ. ಈ ಭಾಗ ಆಗಬೇಕು ಗೊತ್ತಾನೆ. ಅದೇ ಈಗ ಯಾವತ್ ಶಕ್ತಿ ಪರೀಕ್ಷಾಯಾಮ್ ಉಪಜೀವ್ಯಸ್ಯ ಬಾಧನೆ ದೋಷೋ ನಾಶೋಧಿತೆ ದೋಷಃ ಉಪಜೀವ್ಯತ್ವಂ ಅಸ್ತ್ವಲಂ. ಯಾವಚ್ಛಕ್ತಿ ಪರೀಕ್ಷಾಯಾಮ್ ಉಪಜೀವ್ಯಸ್ಯ ಬಾಧನೆ. ಭಾರಿ ಪ್ರಯತ್ನ ಮಾಡಿ, ಎಷ್ಟು ಬೇಕಾದ್ರೂ ಪ್ರಯತ್ನ, ಜ್ಞಾನ ಬಂದಿದೆ, ಪರೀಕ್ಷೆ ಎಷ್ಟು ಬೇಕಾದ್ರೂ ಪರೀಕ್ಷೆ ಮಾಡು, ಆದರೆ ದೋಷ ಎಂದೂ ಸಿಗಲಿಲ್ಲ ಅಂತ ಹೇಳಿದ ಮೇಲೆ ಅದು ಅಲ್ಟಿಮೇಟ್. ಅದು ಗೊತ್ತಾಗೋದು ಸಾಕ್ಷಿ ಗೊತ್ತಾಗುತ್ತೆ. ಸಾಕ್ಷಿ ಗೊತ್ತಾದ ಮೇಲೆ ಅದಕ್ಕೆ ಪ್ರಮಾಣ ಮಾಡಿ ಮನುಷ್ಯ ಹೇಳೋದಕ್ಕೆ ಯಾವಾಗ ಸ್ಥಿತಿಯಲ್ಲಿ ಹೋಗ್ತಾನೆ ಗೊತ್ತಾ? ಸಾಕ್ಷಿ ಒಪ್ಪಿದಾಗ ಮಾತ್ರ. ಇಲ್ದವ್ರು ಅದಕ್ಕೆ ಅರಿಸ್ತೊಳಕ್ಕೆ ಹೋಗೋದಿಲ್ಲ. ಮಾತಾಡ್ತಾ ಹೋಗಿ ಏನೋ ಹೇಳ್ತಾರೆ ₹100 ಫೈನ್ ಅಂತ, ಆಯಿತು ಅಂತ, 500 ಅಂತ, 1000 ಅಂತಷ್ಟು ಯೋಚನೆ ಮಾಡ್ತಿದ್ದಾರೆ. ನಿಧಾನೆ ಏರ್ತಾ ಹೋದಂತೆ ಕಡಿಮೆ ಮಾಡ್ತಾ, ತುಂಬ ಜಾಸ್ತಿ ಕೇಳಿಬಿಟ್ರೆ ಅದೆಲ್ಲ ಗೊತ್ತಿಲ್ಲ. ಟು ದಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಹೇಳ್ತೀವಿ, ಸೇರಿಸ್ಬಿಡ್ತಾನೆ ಒಂದು ಪದ. ಆದರೆ ಸಾಕ್ಷಿ ಗೊತ್ತಾದರೆ ಮಾತ್ರ ಎಲ್ಲಿ ಬೇಕಾದ್ರೂ ಹೇಳ್ತೇನೆ. ಯಾವುದು ಅಗ್ನಿ ಬೇಕಾದ್ರೂ, ಹಿಂದಿನ ಕಾಲಕ್ಕೆ ಪರೀಕ್ಷೆ ಈ ಥರ ಮಾಡ್ತಿರಲಿಲ್ಲ. ಅಗ್ನಿಮುಟ್ ಪರೀಕ್ಷೆ ಅದಕ್ಕೆ ಸೀತಾ ಪರೀಕ್ಷೆಗೆ ಸೀತಾಕೃತಿ ಅಷ್ಟೇ ಇದು ಅಥವಾ ವ್ಯವಸ್ಥೆ. ದಿವ್ಯ ಪರೀಕ್ಷೆ ಅಂತ, ಡಿವೈನ್ ಟೆಸ್ಟ್ ಅದು. ದಿವ್ಯ ಪರೀಕ್ಷೆ ಅಂದ್ರೇನು? ದಿವ್ಯ ಟೆಸ್ಟ್. ಅದನ್ನು ಅಲ್ಲಿ ಯಾರೂ ಏನೂ ಮಾಡೋಕ್ಕೆ ಬರೋದಿಲ್ಲ. ಮಿಮಿನೇಟ್ ಸಾಲ್ವ್ ಆಗ್ತಾಯಿತ್ತು. ಈಗ ಇವರ ಸಾಕ್ಷಿಗಳಂದ್ರೆ ಮೊದಲೇ ಕೇಳೋರಿಗೆ ಗೊತ್ತು, ಯಾವ ಸುಳ್ಳು ಸಾಕ್ಷಿ ಅಂತ ಗೊತ್ತಿರ್ತದೆ. ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಯಾತಕ್ಕೆ ಜನ ಬರ್ತಾರೆ? ಅದು ಪನಿಷ್ಮೆಂಟ್ ಇಲ್ಲ, ಅದು ಸಮಸ್ಯೆ. ಸುಳ್ಳು ಸಾಕ್ಷಿ ಹೇಳಿ ಪನಿಷ್ ಮಾಡ್ತೀವಿ ಅಂದರೆ ಅದಕ್ಕೆ ಅಲ್ಲೇ ಸಾಲ್ವ್ ಆಗಿಬಿಡೋದು. ಸಾಕ್ಷಿ ಸಿಗೋದೇ ಇಲ್ಲ ಯಾರು ಕೂಡ. ಅವ್ರು ಸೀರಿಯಸ್ ಪನಿಷ್ಮೆಂಟ್ ಕೊಡಬೇಕು. ಅದು ಸುಲಭ ಮಾಡಲಿಕ್ಕೆ ತುಂಬ ಜನ ಲೋ ಫಾಲ್ಸ್ ಯಾತಕ್ಕೆ ಮಾಡ್ತಾರೆ ಗೊತ್ತಾ? ಅಲ್ಲ, ತಮಗೆ ತಮಗೆ ಅನುಕೂಲ ಮಾಡ್ಕೊತಾರೆ ಕೊನೆಗದ. ಯಾರಿಗೆ ಅನುಕೂಲ ಅದು ಮಾಡ್ಕೋಬಾರ್ದು. ಅಬ್ಸಲ್ಯೂಟ್ ನಿಮಗೆ ನ್ಯಾಯ ಬೇಕು ಅಂತ ಹೇಳಬೇಕು. ಸುಳ್ಳು ಸಾಕ್ಷಿಗೆ ಹೆಚ್ಚು ಶಿಕ್ಷೆ ಕೊಟ್ಟುಬಿಟ್ರೆ ಯಮಲೋಕ ಇವರು ಕೊಡೋದು ಯಮಲೋಕ ಶಿಕ್ಷೆ ಇದೆ ಅದಕ್ಕೆ. ಸುಳ್ಳು ಸಾಕ್ಷಿ ಹೇಳಿದವ್ರಿಗೆ ದೊಡ್ಡ ಶಿಕ್ಷೆ ವ್ಯವಸ್ಥೆ. ನರಕ ಇದೆ, ಒಂದು ನರಕ. ಸುಳ್ಳು ಸಾಕ್ಷಿ ಹೇಳಿದವ್ರು ಮಾತ್ರ ಹೋಗೋ ಜಾಗ ಅದು. ಅಷ್ಟು ಹೇಳಿದರೂ ಯಾರು ಸುಳ್ಳು ಸಾಕ್ಷಿ ಹೇಳೋದಿಲ್ಲ. ಎಲ್ಲವೂ ಅನ್ಇಂಪಾರ್ಟೆಂಟ್ ಉಳಿದ ಇದೊಂದು ಉಳಿದು ಪುಸ್ತಕ ಬಿಟ್ಟುಬಿಟ್ರೆ ಏನು ಮಾಡಬೇಕು? ಯಾವತ್ತು ಶಕ್ತಿ, ಅದಕ್ಕೆ ಹೇಳ್ತಾರೆ ಯಾವತ್ತು ಶಕ್ತಿ ಪರೀಕ್ಷಾಯ. ಎಷ್ಟು ಶಕ್ತಿ ಇದೆ ಅಷ್ಟು ಪರೀಕ್ಷೆ ಮಾಡಿಬಿಡು. ಅದರ ಅರ್ಥ ಏನದಕ್ಕೆ? ಪ್ರತ್ಯಕ್ಷ ಯೋಗ್ಯ ವಿಷಯವಾದರೆ ಆ ಪ್ರಮಾಣ ಎಲ್ಲ ಹುಡುಕು ಅಂತ ಅರ್ಥ. ಗೊತ್ತಾಯ್ತಾ? ಆಗಮ ಯೋಗ್ಯವಾದ ಅದನ್ನು ಹುಡುಕು. ಆ ಅರ್ಥದಲ್ಲಿ ಹೊರತು ಏನಾದರೂ ಇದು ಮಾಡಬಾರ್ದು. ಇರ್ಲೆವೆಂಟ್ ಮಾಡಿದರೆ ಅದು ಏನು ಬುದ್ಧಿ ಇಲ್ಲದ ಕೆಲಸ ಆಗುತ್ತೆ. ಯಾವತ್ ಶಕ್ತಿ ಪರೀಕ್ಷಾಯಾಮ್ ಸತ್ಯಾಂ ಪ್ರಮಾಣತೆಯ ಪ್ರತೀತಸ್ಯ ಇತಿ ಶೇಷಃ ಬಾಧನೆ ಉಪಜೀವಿಕೆನ ಕೃತೆ ಇತಿ ಶೇಷಃ. ಏನಾದ್ರು ಸಾಧ್ಯ ಇದೆ ನೋಡು, ಅಲ್ಲಿ ಒಪ್ಪಿದ ಮೇಲೆ ಮತ್ತೆ ಮಾತಾಡೋಕ್ಕೆ ಹೋಗಬೇಡ. ಇದೆಲ್ಲ ಒಳ್ಳೆಯ ವಿಚಾರಗಳು. ಯಾವಾಗ ಜ್ಞಾಪಕ ಇಟ್ಕೊಂಡಿರ್ಬೇಕು. ಯಾಕೆಂದರೆ ನಮಗೆ ಅವಕಾಶ ಇದ್ದೂ ಇದೆ, ಆದರೆ ಅದಕ್ಕೆ ಇದು ಮಾಡೋಕ್ಕೆ ಬರೋದಿಲ್ಲ. ನೀವು ಫ್ರೀಯಾಗಿ ಹೋಗೋಂತ ಕೇಳಿದರೆ ರೋಡ್ ರೂಲ್ಸ್ ಮೀಡಿ ಹೋಗೋಂಥ ಅರ್ಥ ಅಲ್ಲ. ಗೊತ್ತಾಯ್ತಿಲ್ಲ? ಸರಿಯಾಗಿ ರೂಲ್ಸ್ ಫಾಲೋ ಮಾಡಿಕೊಂಡು ಸ್ಪೀಡಾಗಿ ಹೋಗೋಂಥ ಅರ್ಥನೇ. ಅವ್ರು ಎಕ್ಸ್ಪ್ರೆಸ್ ಹೈವೆ ಅಂತ ಹೇಳಿದರೆ ನಿದ್ದೆ ಮಾಡ್ಕೊಂಡು ಡ್ರೈವ್ ಮಾಡೋಂಥ ಅರ್ಥ ಅಲ್ಲ ಅದು. ಅದು ಕೇರೆಲ್ಲ ತೊಗೊಳ್ಬೇಕಾದ್ರೆ ನಾರ್ಮಲ್ ನಾವೆಲ್ಲ. ಭ್ರಮೇಪಿ ಅಭ್ರಮ ಭಾಗೋಸ್ತಿ. ಇದೊಂದು ಭಾರಿ ಸ್ವಾರಸ್ಯ ಇದೆ ನೋಡಿ. ಒಂದು ಪ್ರತ್ಯಕ್ಷ ಕಂಡಿದ್ದು ಕೂಡ ಅಲ್ಲಲ್ಲಿ ಸುಳ್ಳಾಗುತ್ತಲ್ಲ ಅಂತ ಕೇಳಿದರೆ ನಿಜ. ಆದರೆ ನೀನು ಹೇಳೋ ಸುಳ್ಳು ಆಗೋದಿಲ್ಲ ಅಂತ ಹೇಳ್ತಾನೆ. ನೀನು ಹೇಳಿ ಶುಕ್ತಿರಹಿತ ಸುಳ್ಳಾಯ್ತು, ಆದ್ದರಿಂದ ಪ್ರತ್ಯಕ್ಷ ಪೂರ್ತಿ ಬಿಟ್ಬಿಡು ಅಂತ ಹೇಳ್ತೀಯ. ಹೇಳಬಾರ್ದು. ಏನು ಸತ್ಯ ಇದೆ ಅಲ್ಲಿ? ಶುಕ್ತಿ ಸತ್ಯ ಇದೆ. ಅದಕ್ಕೆ ಭ್ರಮೇಪಿ ಅಭ್ರಮ ಭಾಗೋಸ್ತಿ. ಭ್ರಮೆಯಲ್ಲೂ ಕೂಡ ಭ್ರಾಂತವಲ್ಲದ ಒಂದು ಜಾಗ ಇದೆ. ಯಾವುದದು? ಅಧಿಷ್ಠಾನ ಏನಲ್ಲ. ಅಧಿಷ್ಠಾನ ಇಲ್ಲದೆ ಹೋಗಿದ್ರೆ ಕಾಣ್ತಿತ್ತಾ? ಸಾಧ್ಯನೇ. ಈ ಬೈಕ್ ನೋಡಿ ಅವ್ರು ಬೆಳ್ಳಿ ಇರ್ಬೋದು ಅಂತ ತಿಳ್ಕೊತಾನ? ಸಾಧ್ಯ ಇಲ್ಲ. ಟಾರ್ ನೋಡಿ ಹಾಲು ಅಂತ ತಿಳ್ಕೊತಾನ? ಸಾಧ್ಯ ಇಲ್ಲ. ಅದಕ್ಕೆ ಸಾದೃಶ್ಯ ಬೇರೆ ಬೇಕು. ಅಧಿಷ್ಠಾನ ಇರಬೇಕು, ಸಾದೃಶ್ಯ ಇರಬೇಕು. ಇವೆಲ್ಲ ಈ ಭಾಗದಲ್ಲಿ ಇದೆ ಎಲ್ಲರಿಗೂ ಕೂಡ.
ಅಂಧಂತಮಸ್ಗೆ ಹೋದಾಗ ಕೂಡ ಪ್ರಶ್ನೆ ಬರುತ್ತೆ. ಅಲ್ಲಿ ದುಃಖ ಅಂತ ಅನುಭವಿಸ್ತಾನೋ ಇಲ್ಲ ಅವನು? ದುಃಖ ಅಂತ ಅನುಭವಿಸಿಬಿಟ್ರೆ ಅವನು ಯಥಾರ್ಥ ಜ್ಞಾನ ಬಂದಾಗಾಯ್ತಲ್ಲ. ಅರ್ಥ ಆಯ್ತಾ ಈಗ? ಆಮೇಲೆ ಇಲ್ಲ ಇದು ದುಃಖ ಅನುಭವಿಸೋದಿಲ್ಲ ಅಂದರೆ ಮತ್ತೆ ಅಲ್ಲಿ ಯಾಕೆ ಹೋಗಬಾರ್ದು? ಎಲ್ಲರೂ ಹೋಗ್ಬೋದಲ್ಲ. ದುಃಖ ಕೊಟ್ಟು ಅನುಭವ ಆಗದೆ ಹೋದರೆ ದುಃಖ ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ. ಅದಕ್ಕೆ ಹೇಳ್ತಾರೆ ದುಃಖ ಅನುಭವಿಸ್ತಾರೆ. ಬಟ್ ಪ್ರಕಾರೇತು ವಿಪರ್ಯಯ. ನಿತ್ಯ ಅಂತ ನಾವು ಹೇಳಿದ್ದೀವಲ್ಲ, ಅವನು ಒಪ್ಪೋದಿಲ್ಲ. ಒಂದು ಫೈಂಡ್ ಆ್ಯಂಡ್ ಎಸ್ಕೇಪ್ ಆಗಿ ಆಗ್ತೀನಿ ಬಿಡೋದಿಲ್ಲ. ಈ ಭ್ರಾಂತಿಯಲ್ಲೇ ಇರ್ತಾನೋ ಅವನು. ನಿತ್ಯತ್ವದಲ್ಲಿ ಅವ್ನ ಕನ್ವಿಷನ್ ಇಲ್ಲ ಅವನಿಗೆ. ಇವತ್ತಲ್ಲ ನಾಳೆ ಬರ್ತೇನೆ, ಆ ದೇವ್ರನ್ನ ಕೈ ನೋಡ್ಕೊಂಡ್ಬಿಡ್ತೇನೆ ಅಂದ್ಕೊತಾನೆ ಕಾಯ್ತಿರ್ತಾನೆ. ಆದ್ದರಿಂದ ಅಲ್ಲಿ ಭ್ರಮೆ ಇದೆ ಅವನಿಗೆ. ಅರ್ಥ ಆಯ್ತಾ? ಒಂದು ಭಾಗ ಸತ್ಯ ಪೂರ್ತಿ ಅದು ದೇವ್ರು ಕೊಟ್ಟ ಶಿಕ್ಷೆ, ಇದು ಅನುಭವಿಸ್ತೇನೆ ಅಂದ್ಬಿಟ್ರೆ ಅದೇನಾಗ್ತಿತ್ತು, ಅದು ಸರಿ ಆಗ್ತಿತ್ತು. ಅವನಲ್ಲಿ ಹೋಗೋದೇ ಇಲ್ಲ ಅವನು. ಆ್ಯಕ್ಚುಲಿ ಅದು ಹೋಗೋದೇ ಇಲ್ಲ. ಆದ್ದರಿಂದಾಗಿಯೇ ಅವ್ರಿಗೆ ಆ ಥರ ಇದೆ. ತುಂಬ ದಿನ ಪ್ರಶ್ನೆಗೆ ವಾಕ್ಯಾರ್ಥದಲ್ಲಿ ಬರುತ್ತೇವೆಲ್ಲ 2-3 ತಾಸು ಗಲಾಟೆ ಮಾಡಿ ಕೊನೆಗೆ ಎದ್ದು ಬಿಡ್ತಾರೆ. ಸಿಂಪಲ್ ಅದು. ಆಚೆ ಕೊಟ್ಟು ಉತ್ತರ ಇಲ್ಲಿದೆ. 2 ಭಾಗ ಇದೆ ಅದರಲ್ಲಿ. ದುಃಖಾನುಭವ ಮಾಡಿದ್ದಕ್ಕೆ ಶಿಕ್ಷೆ ಆಯಿತು ಅವರಿಗೀಗ. ಆದರೆ ಭ್ರಮೆ ಎಲ್ಲಿದೆ ಅಂದರೆ ಇದು ಅನಿತ್ಯ. ನಾವು ಬಂದಾಗ ಹೊರಗೆ ಬಂದೇ ಬರ್ತೇವೆ ನಾವು, ಮತ್ತೆ ನಾವು ಹರಿದಾಡ್ತೇವೆ. ಈ ಭ್ರಮೆಯಲ್ಲಿರ್ತಾನೆ. ಇವತ್ತು ಎಷ್ಟೋ ದಿವಸ ಸುಳ್ಳು ರೆಕಾರ್ಡ್ ಮಾಡ್ತಿರ್ತೇವೆ. ಎಂಥ ಜಡ್ಜ್ಮೆಂಟ್ ಬಂದರೂ ಕೂಡ ನೋಡ್ತೀವಿ. ಕೊನೆಗೆ ಬಂದಿರುತ್ತೆ ಮೋಸ ಆಗಿದೆ ಅಂತಾರೆ ಹೊರತು ಒಪ್ಕೊಳ್ಳೋದಿಲ್ಲ ಅವರು. ತಪ್ಪು ಮಾಡಿದ್ದು ಒಪ್ಕೊಳ್ಳೋದೇ ಇಲ್ಲ. ಸೋಪಿ ಭ್ರಮೇಪಿ ಅಭ್ರಮ ಭಾಗೋಸ್ತಿ. ಅದಕ್ಕೆ ಒಂದು ಮಾತು ಆಚಾರ ಒಂದು ಮಾತಿದೆ. ಭ್ರಮೆಯಲ್ಲೇನಿದೆ ಇದು ಬಂತು, ಭ್ರಮೆ ಬಂತು ಅವನಿಗೀಗ. ಯಾವ ಬಾಹ್ಯತ್ವ ಜ್ಞಾನ ಇದೆಯಲ್ಲ ಅದು ವಿಪರ್ಯಯ. ಸ್ವಪ್ನದೊಳಗೆ, ಸ್ವಪ್ನದಲ್ಲಿ ಗಜಾದಿ ದರ್ಶನಂ ಚೇತ್ ತದ್ ಯಥಾರ್ಥಮೇವ. ಆನೆ ಬಂದಿತ್ತು ಕನಸಲ್ಲಿ ಅಂದರೆ ಕರೆಕ್ಟ್, ಏನು ತಪ್ಪಲ್ಲ. ಆದರೆ ಈ ಹೊರಗಿನ ಆನೆ ಬಂದಿತ್ತು ಅಂದರೆ ತಪ್ಪು. ತೇಷಾಮ್ಯದ್ ಬಾಹ್ಯತ್ವ ಜ್ಞಾನಂ ಸ ವಿಪರ್ಯಯ ಏವ. ಅದು ಭ್ರಮೆ ಹೊರತು ಟೋಟಲಿ ಅಲ್ಲ. ಇಲ್ಲಿದೆ ಯಾವುದಾದ್ರು ಕಾಣಿಸುತ್ತೆ ಅಂದರೆ ಅರ್ಥ ಇಲ್ಲ, ಅಧಿಷ್ಠಾನನೇ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ತನ್ಮಾತ್ರ ಉಪಜೀವ್ಯ ಹಿ ಬಾಧಕ ಜ್ಞಾನ ವೃತ್ತಿ ಸ್ಯಾತ್. ಆದ್ದರಿಂದ ಅಭ್ರಮ ಭಾಗನ ಆಧರಿಸಿಬಿಟ್ಟು, ಅಧಿಕರಣವನ್ನು ಆಧರಿಸಿಬಿಟ್ಟು ಭ್ರಮೆ ಬರುತ್ತೆ ಹೊರತು ಇದು ಬರೋದಿಲ್ಲ. ನಚೈವಂ ಸುಪರೀಕ್ಷಿತೇ. ಆದರೆ ಅದಕ್ಕೂ ಅವಕಾಶ ಇಲ್ಲ. ಸುಪರೀಕ್ಷಿತವಾದ ಜ್ಞಾನ ಬಂದಾಗ ಯಾವ ಭಾಗವೂ ಭ್ರಮೆ ಇಲ್ಲ. ಅರ್ಥ ಆಯ್ತಾ? ಯಾವ ಭಾಗವೂ ಭ್ರಮೆ ಇಲ್ಲ, ಎಲ್ಲವೂ ಕೂಡ ಪ್ರಮಾಣೆ. ಸರ್ವಂ ತದುಪಜೀವ್ಯ ಇವ ಪ್ರಮಾಣಂ ವರ್ತತೆ ಯತಃ. ಅದು ಇಲ್ಲದೆ ಹೋದರೆ ಮಾತಿಗೆ ಅವಕಾಶನೇ ಇರೋದಿಲ್ಲ. ಆದ್ದರಿಂದ ಮೂಲ ಉಪಜೀವ್ಯ ಅಂದರೆ ಅದೇನೆ. ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿಲಕ್ಷಣಂ ವಿಹಾಯ ಯಸ್ಮಾತ್ ಕಸ್ಮಾಚಿತ್ ಸ್ವರೂಪಶ್ಚೈವ ಚೇದ್ಯದಿ ಉಪಜೀವ್ಯತ್ವಂ. ಈಗ ಹೇಳ್ತಾರೆ ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ವಾದಿ ಲಕ್ಷಣಂ ವಿಹಾಯ. ಸರ್ವಜ್ಞತ್ವಾದಿ ಲಕ್ಷಣವನ್ನು ಬಿಟ್ಟು ನಾನು ದೇವ್ರನ್ನ ಒಪ್ತೇನೆ, ಸರ್ವಜ್ಞ ಅಂತ ಒಪ್ಪೋದಿಲ್ಲ. ಏನು ಉಪಯೋಗ ಅದಕ್ಕೆ? ಹಾಲು ಒಪ್ತೇನೆ, ಬೆಳಗಿದೆ ಅಂತ ಒಪ್ಪೋದಿಲ್ಲ ಅಂದಾಗ ಅದು ಒಪ್ಪಿದ ಮೇಲೆ ಎರಡನ್ನೂ ಒಪ್ಪಬೇಕಾಗತ್ತೆ. ಅಂಥ ಪ್ರಸಂಗ ಕಸ್ಮಾತ್ ವಿಹಾಯ ಯಸ್ಮಾತ್ ಕಸ್ಮಾಚಿತ್ ಸ್ವರೂಪಶ್ಚೈವ ಚೇದ್ಯದಿ ಉಪಜೀವ್ಯತ್ವ. ಆಗ ಬ್ರಹ್ಮಸ್ವರೂಪ ಇರೋದೇ ಹಾಗೆ. ಆದ್ದರಿಂದ ಬ್ರಹ್ಮತತ್ವ ಒಪ್ಪದ ಏನಂತ ಒಪ್ಪಬೇಕು? ಅದನ್ನು ಗುಣಪೂರ್ಣ ದೋಷದೂರ ಅಂತಲೇ ಒಪ್ಪಬೇಕು. ಇಲ್ಲ ಬ್ರಹ್ಮನ ಒಪ್ತೇನೆ ಅಂದರೆ ಒಪ್ಪೋದಿಲ್ಲ ಅಂದರೆ ಬ್ರಹ್ಮತತ್ವ ಅಲ್ಲ ಅದು. ಏತಸ್ಮಾಧಿ ಅದೆಲ್ಲ ಓದಿಲ್ವಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ಗೊತ್ತಾಯ್ತಾ? 2 ಪಕ್ಷ ಅದೆಲ್ಲ ಒಂದೊಂದೇ ಬಿಡಿಸಿ ಹೇಳ್ತಾರೆ. ಅದೆಲ್ಲ ಅರ್ಥ ಹೇಳಿ ಆಗಿದೆ. ಏತಸ್ಮಾತ್ ವ್ಯಾವೃತ್ತಂ ಯಾವತಾ ಭವೇ ತಾವತೈವ ಉಪಜೀವ್ಯತ್ವ. ಉಪಜೀವ್ಯತ್ವ ಒಟ್ಟು ಏನು ಡೆಫಿನೇಷನ್ ಕೊಟ್ಟಿರ್ತಾರೆ ಅದು ವಿರೋಧ ಬರದಂತೆ ಅರ್ಥ ಮಾಡಿಕೊಂಡು ಉಳಿದು ತಪ್ಪು ಅನ್ಬೇಕೇ ಹೊರತು ಯಾವುದನ್ನೋ ತೆಗೆಯೋದು ಯಾವುದನ್ನೋ ಸೇರಿಸೋದು ಮಾಡೋಕ್ಕೆ ಬರೋದಿಲ್ಲ. ಸ್ವರೂಪಶ್ಚೈವ ನ ಕ್ವಚಿತ್. ಸ್ವರೂಪಶ್ಚೈವ ಉಪಜೀವ್ಯತ್ವ. ಸ್ವರೂಪಕ್ಕೆ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವಲಕ್ಷಣಯುಕ್ತಂಚ ಸ್ವರೂಪಂ ಯದಿ ಭಣ್ಯತೆ ಅಸ್ತು ನೋ ನೈವ ಹಾನಿ ಸ್ಯಾತ್. ಸರ್ವಲಕ್ಷಣಯುಕ್ತಂಚ ಸ್ವರೂಪಂ ಯದಿ ಭಣ್ಯತೆ ಅಸ್ತು ನೋ ನೈವ ಹಾನಿ. ಶಬ್ದೋ ಅವಧಾರಣೆ. ಭಣ್ಯತೆ ಅಂದರೆ ಹೇಳ್ತೀಯ ಅಂತ ಅರ್ಥ. ತಚ್ಛಬ್ದೇನ ಇತಿ ಯದಿ ಭಣ್ಯತೆ ಇತಿ ಆವೃತ್ಯ ಯೋಜ್ಯಂ ಸಂಪ್ರತಿಪತ್ಯಮುತ್ತರಮಾಹ ಅಸ್ತು ಇತಿ. ಅಸ್ತು ಅಂದ್ರೇನು? ಒಪ್ಕೋತೀವಿ, ಅದನ್ನು ಒಪ್ಕೋತೇವೆ. ತತ್ ಪರೇಣ ಉಕ್ತಂ ತದಸ್ತು ಇತ್ಯರ್ಥ. ಪ್ರತಿವಾದ್ಯುಕ್ತಾರ್ಥಾಂಗೀಕಾರೇ ಪ್ರತಿಜ್ಞಾಹಾನಿ ಕಥಂ ನ ಭೇದಿತ್ಯತಃ ನ ಇತಿ. ನೋ ನೈವ ಹಾನಿ ಸ್ಯಾತ್. ಆ ಭಾಗ ಒಪ್ಕೊಂಡ್ರೆ ನಮಗೆ ಯಾವುದೇ ವಿಧವಾದಂತಹ ವಿರೋಧ ಇಲ್ಲ. ಪ್ರತಿಜ್ಞಾ ವಿರೋಧ ಅಂದ್ರೇನು? ಏನು ವಿಷಯ ಹೇಳಿರ್ತಾನೋ ಅಲ್ಲ ಅಂತ ಒಪ್ಕೋಬೇಕಾಗುತ್ತಾನೆ, ಒಪ್ಕೋಬೇಕಾದ ಕಾರಣ ಇಲ್ಲ. ಏನು ಉದಾಹರಣೆಗೆ ಪರ್ವತೋ ವನ್ಯಮಾನ್ ಅಂತ ಹೇಳಿ, ಇದು ಪ್ರತಿಜ್ಞೆ. ಪ್ರತಿಜ್ಞೆ ಈ ಪ್ರತಿಜ್ಞೆ ಅಲ್ಲ. ಯಾವ ಪ್ರತಿಜ್ಞೆ? ದುರ್ಯೋಧನ ಕೊಂದು ಬಿಡ್ತೇನೆ ಅಂಥ ಪ್ರತಿಜ್ಞೆಗಳಲ್ಲ ಇದು. ಪ್ರತಿಜ್ಞೆ ಅಂದರೆ ಅನುಮಾನದಲ್ಲಿ ಪ್ರತಿಜ್ಞೆ ಅಂದ್ರೇನು? ಪಕ್ಷವಚನಂ ಪ್ರತಿಜ್ಞೆ. ಪಕ್ಷವಚನ ಅಂದ್ರೇನು? ಪರ್ವತೋ ವನ್ಯಮಾನ್ ಅಂತ ಹೇಳಬೇಕು. ಪರ್ವತದಲ್ಲಿ ಬೆಂಕಿ ಇದೆ, ಆಮೇಲೆ ಅದು ಬಿಟ್ಬಿಟ್ಟ ಅಂದರೆ ಸೋತಾಗ್ಲಿಕ್ಕೆ ಅವನು ಏನೋ ಕಾರಣ ಕೊಟ್ಟ, ಇಲ್ಲ ಅಂದರೆ ಅದು ಸುಳ್ಳಾಯ್ತು ಅವನು. ಅದು ನಮ್ಮದು ಹಾಗಲ್ಲ.
ಪಕ್ಷ ಪ್ರತಿಜ್ಞೆ ಹೇಳಿಬಿಟ್ಟು ಈ ವಾಕ್ಯ ಹೇಳಿದ ಮೇಲೆ ಬಾಧಕ ಬರದಂತೆ ಎಷ್ಟು ವಾದ ಮಾಡಿದರೂ ಕೂಡ ನಮ್ಮ ಪ್ರತಿಜ್ಞೆ ಹೋಗಿಲ್ಲ ಅಂತ ಗೊತ್ತಾಯ್ತು. ಅದು ಹೋದರೆ ಎಲ್ಲ ಹೋದಾಗ ಲೆಕ್ಕ. ಸರ್ವಂ ತದುಪಜೀವ್ಯೈವ ಪ್ರಮಾಣಂ ವರ್ತತೆ ಯತಃ ಕಥಂ ಬ್ರಹ್ಮೇತಿ ತಜ್ಞೇಯಂ ಸರ್ವಜ್ಞತ್ಯಾದಿರಕ್ಷಣಂ ಇಷ್ಟು ಹೇಳಿ ನೋನೈವ ಹಾನಿ ಸ್ಯಾತ್, ಅದಕ್ಕೆ ನಮ್ಗೆ ಹಾನಿ ಆಗೋದಿಲ್ಲ. ಅಂಜಸ ಇತಿ ಚ ಅಭ್ಯುಪಗಮ ಮಾತ್ರೇಣ ಇತ್ಯರ್ಥ. ಅಭ್ಯುಪಗಮ ಉದಾಹರಣೆಗೆ ಏಕಾಶುಭಾಸ ಮಾಡೋದಿಲ್ಲ ಅಂತ, ಆಯಿತು ಮಾಡೋದಿಲ್ಲ ಅಂತ ಇಟ್ಕೊಳ್ಳಪ್ಪ ಅಂತ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳಬಾರ್ದು. ಮಾಡದೆ ಹೋದರೆ ಹೀಗಿದೆ ಇಲ್ಲಿ ಮಾಡೋದಿಲ್ಲ ಹೋದಲ್ಲ ಬಿಡು, ಇಂಥ ಶಿಕ್ಷೆ ಅನುಭವಿಸಿ ಅಷ್ಟೇ. ಅಷ್ಟು ಮಾಡೋದಕ್ಕೆ ಏನಂತ ಕರೀತಾರೆ? ಅಭ್ಯುಪಗಮವಾದ ಅಂದ್ರೇನು? ಆಯಿತು ದೇವರಿಲ್ಲ ಬಿಟ್ಬಿಡು, ಇದು ಎಕ್ಸ್ಪ್ಲೇನ್ ಮಾಡಾಗಿದ್ರೆ ಅದು ಆವಾಗ ಬಿಟ್ಬಿಟ್ಟು ದೇವರಿಲ್ಲ ಅಂತ ಒಪ್ಕೊಂಡಿದ್ದು ನೋಡ್ರಿ ಅಂತ ಕೇಳ್ತಾರೆ. ಆ ಒಪ್ಕೊಂಡಾಗಲ್ಲ ಅದು. ಏನದು? ನಿನ್ನ ಪಕ್ಷದ ಪ್ರಕಾರ ವಿಚಾರ ಮಾಡಿದರೂ ಕೂಡ ದೇವರಿಲ್ಲ ಅಂದ್ರೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ? ಮಾಡೀಗ ನಾವು ದೇವ್ರಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀವಪ್ಪ, ಪಂಚಾಯತೆ ತಸ್ಯ ಹೇತೋ ಹೇಳಿಬಿಟ್ಟಿದ್ದೇವೆ. ಇದು ಒಪ್ಪೋದಿಲ್ಲ ಹೋದಲ್ಲೋ ನಿನ್ನ ವಾದ ಪ್ರೂವ್ ಮಾಡೀಗ. ಆದಿತ್ ಹೇಳ್ತಿದ್ದೆ ಹೊರತು ಇಷ್ಟು ಹೇಳ್ತಾವೋ ಸೋತ ಅಂತ ಹೇಳಬಾರ್ದು. ತಾವನ್ಮಾತ್ರೇಣ ಸ್ವಪಕ್ಷಶ್ಚ ಅಯಂ ಅಂಜಸ. ಅಂಜಸ ಅಂದರೆ ಸರಿಯಾದ ಪಕ್ಷ ಇದ್ದೇ ಇದೆ, ಅಭ್ಯುಪವಾದ್ಯಂತ ದೋಷ ಇಲ್ಲ. ಅದು ಒಪ್ಕೊಳ್ಳೋದು ಬೇರೆ, ಅಭ್ಯುಪಗಮ್ಯ ಮಾತಾಡೋದು ಬೇರೆ. ಯಸ್ಮಾತ್ ಇತಿ ಅನ್ವಯ ಇತಿ ಏವಾರ್ಥ. ಶಬ್ದಾನಾಮಪಿ ಸರ್ವಶಃ, ಶಬ್ದಗಳನ್ನ ಹೀಗೆ ಅರ್ಥ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ. ವಿಶೇಷ ಸಾಮಾನ್ಯತೆಯ ಸ್ವರೂಪಮಖಿಲಂ ಭವೇತ್. ಅಖಿಲಂ ಯೋಗ್ಯಾನ್ವಿತಂ ಸ್ವರೂಪಂ ವಿಶೇಷ ಸಾಮಾನ್ಯತೆಯ ಶಬ್ದಬೋಧ್ಯಂ ಭವೇತ್. ಯಾವ್ದಾದ್ರು ಶಬ್ದ ಮಾಡಿದಾಗ ವಿಶೇಷ ಸಾಮಾನ್ಯ ಅಂತಿರುತ್ತೆ. ಎಲ್ಲರೂ ಒಳ್ಳೆಯವರು, ಅಲ್ಲೂ ಕೂಡ ಏನಿದೆ, ಕೆಲವರು ಕೆಟ್ಟವರು ಇದ್ದಾರೆ, ಗೊತ್ತಾಯ್ತಾ? ಎಲ್ಲರೂ ಕೆಟ್ಟವರು, ಅಲ್ಲೂ ಕೂಡ ಏನಿದೆ, ಕೆಲವು ಒಳ್ಳೆಯವರು ಇದ್ದಾರೆ. ಕೆಲವು ವಾಕ್ಯಗಳಿಗೆ ಒಂದರ್ಥ ಸರಿಯೇ, ಎಲ್ಲರೂ ಒಳ್ಳೆ ಜಾಗದಲ್ಲಿ ಹೋಗಿ ಎಲ್ಲರೂ ನಮ್ಮವರೇ ಇದ್ದಾರೆ ಬಿಡಿ ಅಂತ ಹೇಳಿದ, ಸರಿಯೇ. ಆದರೆ ಒಬ್ಬರು ಬೇರೆ ಇದ್ದರೆ ಅಪವಾದ ಆಗುತ್ತೆ ಹೊರತು ಏನಲ್ಲ. ವಿಶೇಷ ವಚನ ಎಲ್ಲರೂ ಅಂತ ಹೇಳಿದ್ರೆ 100% ಎಲ್ಲ ಅಂತ ಹೇಳಿದ್ರೆ ಬೇರೆ ವಿಚಾರ ಬೇರೆ. ಸಾಮಾನ್ಯವಾಗಿ ಎಲ್ಲರೂ ಒಳ್ಳೆಯವರೇ, ಆ ಮಾತು ಬೇರೆ. ಅಂಥ ಮಾತಿಗೆ ಆ ಅರ್ಥನೇ ಹೇಳಬೇಕು. ಆದರೆ ಈ ರೀತಿ ಹೇಳಬೇಕಾದ್ರೆ ವಿಶೇಷ ಅರ್ಥನೇ ಹೇಳಬೇಕು. ಪುರೋವರ್ತಿತ್ವ ಪೂರ್ವಾಣಿ ದೇವದತ್ತಾದಿಕ ಭ್ರಮೆ ವ್ಯಾವರ್ತಯಂತಿ ತದ್ರೂಪಂ ಚೈತ್ರ ಮಾತ್ರಾದ್ವಿನೈವತು. ಪುರೋವರ್ತಿತ್ವ ಪೂರ್ವಾಣಿ ದೇವದತ್ತಾದಿಕ ಭ್ರಮೆ. ಎದುರಿಗೊಬ್ಬನೇ ಅವನು ಬಂದಿದ್ದಾನೆ, ದೇವದತ್ತ ಅಂತ ಕರೆದವನು, XYZ ಅಂತ ಅರ್ಥ ಅದಕ್ಕೆ. ಆದರೆ ವ್ಯಾವರ್ತಯಂತಿ ತದ್ರೂಪಂ ಚೈತ್ರ ಮಾತ್ರಾದ್ವಿನೈವತು. ಅಲ್ಲಿ ಹೇಳುತ್ತೆ ಚೈತ್ರ ಅಲ್ಲ, ಇವನು ದೇವದತ್ತ. ಚೈತ್ರ ಅಂದರೆ ಮತ್ತೊಂದು ABCD, ಇನ್ನೊಬ್ಬ ಅವನವನಲ್ಲ, ಅವನವಲ್ಲ ಅಷ್ಟೇ. ಇಷ್ಟು ಮಾತ್ರಕ್ಕೆ ಸ್ವರೂಪ ಒಪ್ಕೊಂಡಿದ್ದಾನೆ. ಯಾವನೋ ಒಬ್ಬನಿದ್ದಾನೆ ಬರೀ ವಿವಾದ ಇಲ್ಲ. ಈಗ ಇದ್ದಾನೆ, ವಿವಾದ ಇಲ್ಲ. ಅವ್ನು ಯಾರು ಅನ್ನೋ ಬಗ್ಗೆ ಮಾತ್ರ ಸಾಮಾನ್ಯ ವಿಶೇಷ. ಇರುವಿಕೆ ಬಗ್ಗೆ ವಿರೋಧ ಇಲ್ಲ, ಅವನು ಗನಿಷ್ಠಾನುಭವ ವಿರೋಧ ಇಲ್ಲ. ಆ ಚೈತ್ರನೋ ದೇವದತ್ತನೋ ಅಂತ ಪ್ರಶ್ನೆ ಅಷ್ಟೇ. ಈ ಪ್ರಶ್ನೆ ಇಂಥ ಅವಕಾಶ ಇದ್ದರೆ ಸರಿಯೇ ಹೊರತು ಅಲ್ಲಿ ಒಂದು ಭಾಗ ಸರಿ ಇದೆ, ಒಂದು ಭಾಗ ತಪ್ಪಿದೆ. ಆದರೆ ಪೂರ್ತಿ ಸರಿ ಇದ್ದಾಗ ಏನಾದರೂ ಯಥಾರ್ಥ ಜ್ಞಾನ. ಯಾರೋ ಬರ್ತಿದ್ದಾರೆ ಅಷ್ಟೇ ಅಂದ್ಕೊಂಡ. ಯಾರೋ ಬರ್ತಿದ್ದಾರೆ ಅನ್ನೋದು ಬೇರೆ, ಇವರೇ ಬರ್ತಿದ್ದಾರೆ ಅಂತ ಹೇಳೋದು ಬೇರೆ. ಬ್ರಹ್ಮಣೋ ನಿರ್ವಿಶೇಷತ್ವಾದ್ ವ್ಯಾವರ್ತಯತಿ ಕಿಂ ಪುನಃ. ನೋಡಿ, ದೇವದತ್ತ ಬೇರೆ ಚೈತ್ರ ಬೇರೆ ಅಂತ ಹೇಳಿದ ಹಾಗೆ ನೀವು ಬ್ರಹ್ಮನ ನಿರ್ವಿಶೇಷತ್ವ ಹೇಳಿದ ಮೇಲೆ ಬ್ರಹ್ಮ ಬೇರೆ ಇವನು ಬೇರೆ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಒಬ್ಬ ವ್ಯಕ್ತಿ ಬೇರೆ ಅನ್ಬೇಕಾದ್ರೆ ಏನಿರಬೇಕು? ಅವರೊಂದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಇದ್ದರೆ ಮಾತ್ರ ಇವನು ಅವನಲ್ಲ ಅಂತ ಹೇಳೋದಕ್ಕೆ ಬರೋದು. ಜಡಕ್ಕೂ ಚೇತನಕ್ಕೂ ಒಂದು ವ್ಯತ್ಯಾಸ ಇದೆ, ಹೌದಲ್ಲೋ? ಜಡಕ್ಕೂ ವ್ಯತ್ಯಾಸ ಇದೆ. ಯಾಕೆ? ಜಡಕ್ಕೆ ತನ್ನದೇ ಆದ ಲಕ್ಷಣ ಇದೆ, ತನ್ನದೇ ಆದ ಲಕ್ಷಣ ಇದೆ. ನಿಮ್ಮ ಬ್ರಹ್ಮನಿಗೆ ಹಾಗೆ ಹೇಳೋಕ್ಕೆ ಬರೋದಿಲ್ಲ. ಯಾಕೆ? ನಿರ್ಗುಣ, ಲಕ್ಷಣವೇ ಇಲ್ಲ. ಏನು ಹೇಳ್ತೀನಿ ನೀನೀಗ? ಅರ್ಥ ಆಯ್ತಾ? ನಾನು ಜಗತ್ತನ್ನು ಬ್ರಹ್ಮ ಅಂದುಬಿಡ್ತೇನೆ. ಏನು ಹೇಳ್ಬೇಕು ನೀನೀಗ? ಇದು ತಪ್ಪು ಅಂತ ಹೇಳಾಗಿಲ್ಲ. ಯಾಕೆ? ಬ್ರಹ್ಮ ಲಕ್ಷಣ ಇಲ್ಲ ಅಂತ ಹೇಳಿ, ಬ್ರಹ್ಮನ ಏನಿದೆ ಲಕ್ಷಣ ಅಂತ ಹೇಳೋದಕ್ಕೆ ಹೇಳಿ. ಈಗ ಗುಣಗಳು ಅದಿಲ್ಲ, ಏನೇನೂ ಇಲ್ಲ ಅದಕ್ಕೆ. ಸೊ ಏನಂತ ಕರೆದು ಒಪ್ಕೋ, ಶೂನ್ಯ ಅಂತ ಕರೆದು ಅಲ್ಲ ಅಂತ ಹೇಳಬಾರ್ದು ನೀನೀಗ. ಹಾಗೆ ಬ್ರಹ್ಮ ಶೂನ್ಯ, ಹಾಗೆಲ್ಲ ಹೇಳಬಾರ್ದು. ಯಾಕೆ ಹೇಳಬಾರ್ದು? ಶೂನ್ಯಕ್ಕೆ ಯಾಕೆ ಹೇಳಬಾರ್ದು ಅಂತೆ? ಏನೂ ಇಲ್ಲ, ಇದಕ್ಕೂ ಏನೂ ಇಲ್ವಲ್ಲ. ಬ್ರಹ್ಮಶಬ್ದ ವಾಚ್ಯತ್ವ ಇಲ್ಲೋ ಅಂತ ಕೇಳಿದರೆ ಹೆಸರು ಅಷ್ಟೇ. ಹೆಸರು ಬದಲಾಯಿಸಿದ ಮಾತ್ರಕ್ಕೆ ಏನಾಗಲಿಲ್ಲ, ವಸ್ತು ಬದಲಾಗಲಿಲ್ಲ. ನಹಿ ನಾಮ್ನೆ ವಿಪ್ರತಿಪತ್ತಿ ಅಂತ ಕರೀತಾರೆ. ಒಂದು ಜಗಳ ಹೆಸರಿನ ಬಗ್ಗೆ ಜಗಳ ಆಡಬೇಕಾಗಿಲ್ಲ ಅಂತಾರಲ್ಲ ಹಾಗೆ. ವ್ಯಾವರ್ತಯಂತಿ ತದ್ರೂಪಂ ಚೈತ್ರ ಮಾತ್ರಾದ್ ವಿನೈವತು. ಬ್ರಹ್ಮಣೋ ನಿರ್ವಿಶೇಷತ್ವಾದ್ ವ್ಯಾವರ್ತಯತಿ ಕಿಂ ಪುನಃ. ಬ್ರಹ್ಮ ಏನು ಹೇಳಬೇಕು? ಬ್ರಹ್ಮ ಜಿಜ್ಞಾಸೆ ಮಾಡು ಅಂತ ಹೇಳಿದರು ವೇದವ್ಯಾಸದೇವರು. ತೋಡ ಏನು ಬ್ರಹ್ಮ ಜಿಜ್ಞಾಸೆ ಮಾಡೋದೀಗ? ಏನಿದೆ ಜಿಜ್ಞಾಸೆ ಮಾಡಬೇಕಾದ್ರಲ್ಲಿ? ಏನೇನೂ ಇಲ್ಲ. ಅದಕ್ಕೆ 564 ಸೂತ್ರ ಬರೀಬೇಕಾ? ಅದಕ್ಕೆ ಇಷ್ಟು ಅಧಿಕರಣಗಳು ಬೇಕಾ? ಇಷ್ಟು ಪಾಠ ಪ್ರವಚನ ಬೇಕು? ಅದಕ್ಕೆ ನೀವು ಯಾಕೆ ಭಾಷೆ ಬರೀರಿ ಹೋಗಲಿ. ನೀವು ಭಾಷೆ ಯಾಕೆ ಬರೆದ್ರೆ ಅದಕ್ಕೆ ಹಾಕಿದ್ರೆ ವಿಶೇಷ ಇರಬೇಕು ತಾನೇ. ಒಂದು ವಿಶೇಷ ಇದ್ದ ತಕ್ಷಣ ಏನಾಯ್ತು ಅಲ್ಲಿಗೆ? ನಿರ್ಗುಣ ನಿರ್ವಿಶೇಷ ಹೊರಟು.
ನಿರ್ವಿಶೇಷ ಸ್ವಯಂ ಭಾತಿ ಕಿಮಜ್ಞಾನಾವೃತಂ ಭಜೆತ್ ಅಂತ ಹೇಳಿದ್ದಾನೆ. ದೋಷಾತ್ತರಂಚಾಹ ಇನ್ನೊಂದು ದೋಷ ಹೇಳ್ತಾರೆ. ವ್ಯಾವರ್ತಯತಿ ಕಿಂ ಪುನಃ ಯಸ್ಮಾತ್ ಕಸ್ಮಾಚಿದಪಿ ಅರ್ಥಾತ್ ತಾವಚ್ಚೇ ಸಿದ್ಧತಾದರಂ. ಯಾವುದೋ ವಸ್ತುವಿನಿಂದ ಯಾವುದೋ ವಸ್ತು ಬೇರೆ ಇದನ್ನು ನಾವೇ ತೆರೆ ಕೆಡಿಸ್ಕೋಬೇಕು. ಯಾವುದೋ ವಸ್ತುವಿನಿಂದ ಯಾವುದೋ ವಸ್ತು ಬೇರೆ ತೊಗೊಂಡೇನು ಮಾಡಬೇಕು? ನೀವು ಹೇಳೋ ಬ್ರಹ್ಮ ಈ ವಸ್ತುವಿನಿಂದ ಬೇರೆ ಅಂತ ಹೇಳೋದಾದರೆ ವಿಚಾರ ಮಾಡೋಕ್ಕೆ ಬರೋದು. ಯಾವುದೋ ಬರೀ ಇಟ್ಕೊಂಡು ಮಾತಾಡಿದ್ರೆ ಅರ್ಥ ಇರೋದಿಲ್ಲ, ಅದು ಸರಿಯಲ್ಲ. ಚಿನ್ಮಾತ್ರತ್ಯಂತ ನೈವೇಷ್ಟಂ ಅವಿಶೇಷತ್ವವಾದಿನಃ. ನೋಡಿ, ಬ್ರಹ್ಮ ಚಿನ್ಮಾತ್ರ, ಅವನು ಬೇರೆ ಏನೇನೇನೂ ಇಲ್ಲ ಬ್ರಹ್ಮನಲ್ಲಿ. ಉಳಿದ ಕಡೆ ಎರಡೂ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳೋದಾದರೆ ಚಿನ್ಮಾತ್ರತ್ವ ಬಂತಲ್ಲ, ಚಿತ್ವತೆ ಇದೆ ದೇವರಲ್ಲಿ, ಅದಿಲ್ಲ. ಮತ್ತೆ ಇದ್ರೆ ಏನಾಗುತ್ತೆ? ಮತ್ತೆ ಗುಣಪೂರ್ಣ ಆಗಿಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಚಿತ್ವ ಇದೆ ಅಂದರೆ ಚಿತ್ವ ಇದೆ ಅಂತ ಅರ್ಥ ಅಲ್ಲ, ಚಿತ್ವ ಇಲ್ಲ ಅಂತಲ್ಲ. ಅರ್ಥ ಇರೋದಕ್ಕೆ ನಮ್ಮ ಪ್ರಕಾರ ಹಾಗಲ್ಲ. ನಿಮ್ಮ ಪ್ರಕಾರ ಹಾಗಿಲ್ಲದೆ ಇರ್ಬೋದು, ಅದು ಎಲ್ಲರ ಪ್ರಕಾರ ಹಾಗೇ ಇರೋದು. ನೀವು ಬೇರೆ ಮಾಡಿಕೊಟ್ರೆ ತಪ್ಪಾಗುತ್ತೆ ಹೊರತು ಅದೇನಂತ ಕರೆಯೋದಿಲ್ಲ. ಅದು ಒಂದು ವಸ್ತು ಅಂತ ಹೇಳೋದು ಸಾಧ್ಯ ಇಲ್ಲ. ನೀನು ಕರ್ಕೊಂಡ ವಸ್ತು ನಿಮ್ಮ ಮನೆಯಲ್ಲೇ ಇಟ್ಕೊಂಡು ನಮ್ಮ ಹತ್ರ ತರಬಾರ್ದು ಅಂತಾರಲ್ಲ, ನಮ್ಮ ಕಾನ್ಸೆಪ್ಟ್ ಆಫ್ ಬಡಿ ಅಂತ ಹೇಳಿದ್ರೆ ಆಗ ನಿಮ್ಮ ಕಾನ್ಸೆಪ್ಟ್ ನೀವು ನಮಗೆ ಇರ್ಲಕ್ಕೆ ಬರೋಲ್ಲ, ನೀವು ಇಟ್ಕೊಳ್ಳಿ ಅಷ್ಟು, ನಮಗೆ ಬರೋಲ್ಲ ಅದೆಲ್ಲ ಕೂಡ. ಅತ್ಯಂತ ಉದಾಹರಣೆಗೆ ಹಾಲು ಬಿಳಿ ಇದೆ ಎಂಬುದು ನಮ್ಮನೆ ನಿಮ್ಮನೆ ಪ್ರಶ್ನೆ ಅಲ್ಲ. ಅದು ಏನದು ಅಪ್ಲಿಕಬಲ್. ನಮ್ಮನೆ ಮಾತ್ರ ಹಾಲಿರುತ್ತೆ, ನೀನು ನಮ್ಮ ಹತ್ರ ತರಲಿಕ್ಕೆ ಹೋಗಬೇಡ, ನಮಗೆ ಅಂಥ ಹಾಲು ಬೇಕಿಲ್ಲ, ಆಯಿತಾ? ಅದು ಇಲ್ಲವೂ ಇಲ್ಲ, ಅದು ಬೇಕೂ ಇಲ್ಲ. ಅಂದರೆ ನಿಮ್ಮ ಮತದ ವ್ಯವಹಾರನ ಇನ್ನೊಬ್ಬರ ಮೇಲೆ ಹೇರ್ಲಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ? ಬೈಲಾಗಳು ಬೇರೆ, ಜನರಲ್ಲ ಬೇರೆ. ಬೈಲಾಗಳು ಯಾವುದಕ್ಕೆ ಅಪ್ಲೈಬಲ್ಲು? ಅದಕ್ಕೆ ಮಾತ್ರ, ಬೇರೆದಕ್ಕೆ ಅಪ್ಲಿಕಬಲ್ ಅಲ್ಲ. ಆದರೆ ಬೈಲಾ ಮೇಲಾಗಿ ವಿರೋಧ ಬಂದರೆ ಬೈಲಾಗಿ ಮೀನಿಂಗೇ ಇಲ್ಲ, ಗೊತ್ತಾ? ನಮ್ಮ ಕಂಪ್ನಿ ಪ್ರಕಾರ ಯಾರು ಯಾವ ಬೇಕಾದ್ರೂ ತೆಗಿಬೋದು. ನೋ, ಒಂದು ಲೀಗಲ್ ಒಂದು ಇರಬೇಕಾದ್ರೆ ಅದಿಲ್ಲದೆ ಹೋದರೆ ಅದು ಬೇರೆ ಅರ್ಥನೇ ಇಲ್ಲ. ಹಾಗೆ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಕಂಪ್ನಿಯಲ್ಲಿ ಸುಳ್ಳು ಹೇಳ್ಬೋದು, ಇದೆಲ್ಲ ಮಾಡಿಕೊಂಡ್ರೆ ಬೈಲ ಮಾಡಿಕೊಂಡ್ರೆ ಅದಂತ ಬಯಸುಗಳೆಲ್ಲ ಆಗುತ್ತೆ ಹೊರತು ಅದು ಬೈಲಾಗುತ್ತೆ. ಮೇಲಾಲಿಗೆ ವಿರೋಧ ಬರದಂತೆ ಏನಾದ್ರು ಮಾಡ್ಕೊಂಡು ಅದು ಯಾವಾಗಲೂ ಕೂಡ ಈ ಸ್ವಂತಿಕೆ ಶಬ್ದಕ್ಕೆ ಅಷ್ಟೇ ಅರ್ಥ ಹೊರತು ತಲೆ ತೋಚಿದ್ದು ಮಾಡೋಕ್ಕೆ ಬರೋದಿಲ್ಲ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾಡಿ.